ಕೂಗಿದರು ಧ್ವನಿ ಕೇಳಲಿಲ್ಲವೇ ನರಹರಿಯೇ ಬಾಗಿಲನು ತೆರೆದು ಸೇವೆಯನ್ನು ಕೊಡೋ ಹರಿಯೇ ಕೂಗಿದರು ಧ್ವನಿ ಕೇಳಲಿಲ್ಲವೇ ನರಹರಿಯೇ ಬಾಗಿಲನು ತೆರೆದು ಪರಮ ಪದದೊಳಗೆ ವಿಷಧರನ ತಲ್ಪದಲ್ಲಿ ನೀ ಸಿರಿ ಸಹಿತ ಕ್ಷೀರವಾರಿಧಿಯೊಳಿರಲು ಪರಮ ಪದದೊಳಗೆ ವಿಷಧರನ ತಲ್ಪದಲ್ಲಿ ನೀ ಸಿರಿ ಸಹಿತ ಕ್ಷೀರವಾರಿಧಿಯೊಳಿರಲು ಕರಿರಾಜ ಕಷ್ಟದಲ್ಲಿ ಆದಿಮೂಲ ಎಂದು ಕರೆಯಲ ಕ್ಷಣ ಬಂದು ಒದಗಿದೆಯೋ ನರಹರಿಯೇ ಕರಿರಾಜ ಕಷ್ಟದಲ್ಲಿ ಆದಿಮೂಲ ಎಂದು ಕರೆಯಲ ಕ್ಷಣ ಬಂದು ಒದಗಿದೆಯೋ ನರಹರಿಯೇ ಪರಮ ಪದದೊಳಗೆ ಒದಗಿದೆಯೋ ನರಹರಿಗೆ ಬಾಗಿಲನು ತೆರೆದು ಸೇವೆಯನ್ನು ಕೊಡೋ ಹರಿಗೆ ಕೂಗಿದರು ಧ್ವನಿ ಕೇಳಲಿಲ್ಲವೇ ನರಹರಿಗೆ ಬಾಗಿಲನು ತೆರೆದು ಕಡು ಕೋಪ ಖಡ್ಗಬನೆ ಪಿಡಿದು ನಿನ್ನೊಡೆಯನೆಲ್ಲಿಗನೆಲ್ದು ನುಡಿಯೇ ದೃಢ ಭಕ್ತಿಯಲಿ ಶಿಶುವು ಬಿಡದೆ ನಿಲ್ಲನು ಭಜಿಸೆ ಸಡಗರದಿ ಸ್ತಂಭದಿಂದೊಡೆದೆ ನರಹರಿಗೆ ದೃಢ ಭಕ್ತಿಯಲಿ ಶಿಶು ನಾರಾಯಣ ಹರಿ ನಾರಾಯಣ 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 ಹರಿ ನಾರಾಯಣ ನಾರಾಯಣ ನಾರಾಯಣ
ದೃಢ ಭಕ್ತಿಯಲಿ ಶಿಶು ಬಿಡದೆ ನಿನ್ನನು ಭಜಿಸೆ ಸಡಗರದಿ ಸ್ತಂಭದಿಂದೊಡೆದೆ ನರಹರಿಗೆ ಬಾಗಿಲನು ತೆರೆದು ಸೇವೆಯನು ಕೊಡೋ ಹರಿಯೇ ಕೂಗಿದರು ಧ್ವನಿ ಕೇಳಲಿಲ್ಲವೇ ನರಹರಿಯ ಬಾಗಿಲನು ತೆರೆದು ಸೇವೆಯನು ಕೊಡೋ ಹರಿಯೇ ಯಮಸುತನ ರಾಣಿಗೆ ಅಕ್ಷಯ ವಸನವೇತೆ ಸಮಯದಲ್ಲಿ ಅಜಮಿಳನ ಪೊರೆದೆ ಯಮಸುತನ ರಾಣಿಗೆ ಅಕ್ಷಯ ವಸನವೇತೆ ಸಮಯದಲ್ಲಿ ಅಜಮಿಳನ ಪೊರೆದೆ ಯಮಸುತನ ರಾಣಿಗೆ ಕೃಷ್ಣ ಯಮಸುತನ ರಾಣಿಗೆ ಅಕ್ಷಯ ವಸನವೇತೆ ಸಮಯದಲ್ಲಿ ಅಜಮಿಳನ ಪೊರೆದೆ
ಸಮಯ ಸಮಯ ಉಂಟೆ ಭಕ್ತವತ್ಸಲ ನಿನಗೆ ಸಮಯ ಸಮಯ ಉಂಟೆ ಭಕ್ತವತ್ಸಲ ನಿನಗೆ ಕಮಲಾಕ್ಷ ಕಾಗಿ ನೆಲೆ ಆದಿಕೇಶವನೇ ಕಮಲಾಕ್ಷ ಕಾಗಿ ನೆಲೆ ಆದಿಕೇಶವನೇ ಬಾಗಿಲನು ತೆರೆದು ಸೇವೆಯನು ಕೊಡೋ ಹರಿಯೇ ಕೂಗಿದರು ಧ್ವನಿ ಕೇಳಲಿಲ್ಲವೇ ನರಹರಿಯೇ ಬಾಗಿಲನು ತೆರೆದು ಬಾಗಿಲನು ತೆರೆದು ಸೇವೆಯನು ಕೊಡೋ ಹರಿಯೇ ಹರಿಯೇ ಕೃಷ್ಣ ಹರಿ ಕೃಷ್ಣ ಕೃಷ್ಣ ಹರಿ ಕೃಷ್ಣ ಕೃಷ್ಣ ಹರಿನಾರಾಯಣ ಹಬ್ಬ ಒಂದು ಸಿನಿಮಾನೇ ನೋಡ್ದಂಗಾಯ್ತು. ಎಷ್ಟೊಂದು ಪ್ರಸಂಗಗಳು, ಗಜೇಂದ್ರ ಮೋಕ್ಷ, ಪ್ರಹ್ಲಾದ ಚರಿತ್ರೆ, ದ್ರೌಪದಿ ವಸ್ತ್ರಾಪಹರಣ, ಶ್ರೀಕೃಷ್ಣ ತನ್ನ ಸೋದರಿಗೆ ಅಕ್ಷಯ ವಸ್ತ್ರವನ್ನು ನೀಡೋದು, ಕನಕನ ಕಿಂಡಿಯ ಮೂಲಕ ಶ್ರೀಕೃಷ್ಣನು ಕನಕದಾಸರಿಗೆ ದರ್ಶನ ನೀಡೋದು ಒಂದೇ ಎರಡೇ. ಇಂತಹ ಒಂದು ಸುಂದರವಾದಂತಹ ಸಂಚಾರಿ ಭಾವಗಳನ್ನು ಇರುವಂತಹ ಒಂದು ಈ ಗೀತೆಯನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ ಶ್ರೀಮತಿ ಧರಣಿ ಕಶ್ಯಪ್ ಅವರು. ಈ ಒಂದು ನೃತ್ಯದಲ್ಲಿ 25% ಶ್ರಮ ವಿದ್ಯಾರ್ಥಿದಿದ್ರೆ 75% ಶ್ರಮ ಈ ಪಕ್ವಾದ್ಯದವ್ರದ್ದಿದೆ ಅಂತ ಹೇಳಬೇಕು. ದಯಮಾಡಿ ನೀವು ಅವರಿಗೆಲ್ಲ ಒಂದು ಬಿಗ್ ಹ್ಯಾಂಡ್ಸ್ ಆಫ್ ಅಪ್ಲಾಸ್ ನೀಡಲೇಬೇಕು. ಸ್ಪೆಷಲ್ ಎಫೆಕ್ಟ್ಸ್ ನೀಡಿದಂತಹ ವಿದ್ವಾನ್ ಪ್ರಸನ್ನ ಅವರು, ವಿ ಆರ್ ಚಂದ್ರಶೇಖರ್ ಅವರು, ಹಾಗೆ ಸುಶ್ರಾವ್ಯವಾಗಿ ಮೈ ನವಿರೇಳುವಂತೆ ಹಾಡಿದಂತಹ ಶ್ರೀ ಕಾರ್ತಿಕ್ ಹೆಬ್ಬಾರ್ ಅವರು, ಶ್ರೀಯುತ ನರಸಿಂಹಮೂರ್ತಿ ಹಾಗೂ ಶ್ರೀ ನಟರಾಜ್ ಅವರು ನಿಜವಾಗ್ಲೂ ಒಬ್ರಿಗಿಂತ ಒಬ್ಬರು ಕಾಂಪಿಟೇಷನ್ ಮೇಲೆ ನುಡಿಸಿದ್ದಾರೆ. ಹಾಗೆ ಧರಣಿ ಅವರ ಈ ಒಂದು ನೃತ್ಯ ಸಂಯೋಜನೆಯೂ ಸಹ ಇದರೊಂದಿಗೆ ಮಿಳಿತವಾಗಿತ್ತು ಅಂತಲೇ ಹೇಳ್ಬೋದು. ಹಾಗೆ ನಾನು ಆಗಲೇ ಹೇಳ್ತಾ ಇದ್ದೆ, ಮುಂದಿನ ಕಾರ್ಯಕ್ರಮಕ್ಕೆ ತೆರಳೋದಕ್ಕೆ ಮುಂಚೆ ಧರಣಿ ಕಶ್ಯಪ್ ಅವರ ಪರಿಚಯವನ್ನು ಮತ್ತೊಮ್ಮೆ ಮಾಡಿಕೊಡ್ತೀನಿ ಅಂತ ಹೇಳಿ. ನೃತ್ಯ ಕ್ಷೇತ್ರದಲ್ಲಿ, ಅದರಲ್ಲೂ ಕೂಚಿಪುಡಿ ಶೈಲಿಯಲ್ಲಿ ಶ್ರೀಮತಿ ಧರಣಿ ಕಶ್ಯಪ್ ಅವರ ಹೆಸರು ಬಲು ಜನಪ್ರಿಯ. ಬೆಂಗಳೂರಿನ ಸುಪ್ರಸಿದ್ಧ ಅರುಣ್ ಕಲಾವಿದರು ಶಾಲೆಯಲ್ಲಿ ಭರತನಾಟ್ಯ ಆರಂಭಿಸಿದ ಧರಣಿ 1983ರಲ್ಲಿ ರಂಗಪ್ರವೇಶವನ್ನು ಮಾಡಿದ್ರು. ಬಳಿಕ ಕೂಚಿಪುಡಿ ನೃತ್ಯ ಶೈಲಿಯತ್ತ ಆಕರ್ಷಿತರಾಗಿ ನಾಟ್ಯ ಕಲಾಧರೆ ಗುರು ಶ್ರೀಮತಿ BS ಸುನಂದಾದೇವಿ ಹಾಗೂ ಶ್ರೀಮತಿ ರಾಜೇಶ್ವರಿ ಅವರ ಬಳಿ ಕೂಚಿಪುಡಿ ನೃತ್ಯಾಭ್ಯಾಸ ಮಾಡಿದ್ರು. ಶ್ರೀಮತಿ ಮಾಯಾರಾವ್ ಅವರ ಬಳಿ ಕಥಕ್ ಕಲಿತು ಅವರ ನಾಟ್ಯ ಸಂಯೋಜನೆಯ ಹಲವಾರು ನೃತ್ಯ ನಾಟಕಗಳಿಗೆ ಪ್ರಮುಖ ಪಾತ್ರಗಳಲ್ಲಿ ವಿವಿಧೆಡೆ ಪ್ರದರ್ಶಿಸಿದ್ದಾರೆ. ಕೂಚಿಪುಡಿಯಲ್ಲಿನ ಇವರ ಸಾಧನೆಯನ್ನು ಗುರುತಿಸಿದ ರಾಜ್ಯ ಸರ್ಕಾರ ನೃತ್ಯ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಗಳನ್ನು ಸಿದ್ಧಪಡಿಸುವುದಕ್ಕೋಸ್ಕರ ಇವರನ್ನು ಆಹ್ವಾನಿಸುತ್ತೆ. ನಾಟ್ಯ ನಿನಾದ ಸಂಸ್ಥೆಯ ನಿರ್ದೇಶಕಿ ಶ್ರೀಮತಿ ಧರಣಿ ಕಶ್ಯಪ್ ತಮ್ಮ ಶಿಷ್ಯ ವೃಂದದೊಂದಿಗೆ
ಹಂಪಿ, ಪಟ್ಟದಕಲ್ಲು, ಕದಂಬ, ಕರಾವಳಿ ಉತ್ಸವಗಳಲ್ಲದೆ ಕೇರಳದ ಪ್ರತಿಷ್ಠಿತ ಸೂರ್ಯ ಉತ್ಸವ ಹಾಗೂ ತಿರುಪತಿಯಲ್ಲೂ ಪ್ರದರ್ಶನ ನೀಡಿದ್ದಾರೆ. ಜರ್ಮನಿಯ ಬುಡೋಗಾಲ ಅಂತಾರಾಷ್ಟ್ರೀಯ ಉತ್ಸವದಲ್ಲೂ ದೇಶ ವಿದೇಶಗಳಲ್ಲೂ ನೃತ್ಯ ಕಲೆಯನ್ನು ಪಸರಿಸಿದ್ದಾರೆ. ಹಲವಾರು ಪ್ರಶಸ್ತಿ ಪುರಸ್ಕಾರಗಳು ಇವರನ್ನರಸಿ ಬಂದಿದ್ದು ನಾಟ್ಯ ಮಯೂರಿ, ಪರ್ಲ್ ಆಫ್ ಬ್ಯಾಂಗ್ಳೂರ್, ಕರ್ನಾಟಕ ನಾಟ್ಯ ರತ್ನ, ನವರಸ ನಾಟ್ಯ ಶಿರೋಮಣಿ, ಕಲ್ಪಶ್ರೀ ಪ್ರಶಸ್ತಿಗಳು ಪ್ರಮುಖವಾದವು. ತಮ್ಮ ಅತ್ಯಮೂಲ್ಯವಾದ ಸಮಯವನ್ನು ನಾಟ್ಯ ನಿನಾದ ಅಕಾಡೆಮಿಯಲ್ಲಿಯೇ ಕಳೆಯುವ ಧರಣಿಯವರು ಹಲವಾರು ವಿದ್ಯಾರ್ಥಿಗಳ ರಂಗ ಪ್ರವೇಶವನ್ನು ಯಶಸ್ವಿಯಾಗಿ ನಿರ್ವಹಿಸಿದ್ದಾರೆ. ಭವಿಷ್ಯದಲ್ಲಿ ಉತ್ತಮ ಕಲಾವಿದರನ್ನು ರೂಪಿಸುವುದರಲ್ಲೇ ಬದುಕಿನ ಸಾರ್ಥಕತೆಯನ್ನು ಕಾಣುತ್ತಿದ್ದಾರೆ. ಹಾಗೆ ಇವರಿಗೆ ಪತಿಯ ಸಹಕಾರ, ಪ್ರೋತ್ಸಾಹ ಯಾವಾಗಲೂ ಇದ್ದೇ ಇರುತ್ತೆ. ಹಾಗೆಯೇ ಇಂದಿನ ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ಬಂದಿದ್ದೇವೆ. ಸಾಂಪ್ರದಾಯಿಕ ಭರತನಾಟ್ಯ ಕಾರ್ಯಕ್ರಮದ ಅಂತಿಮ ಅಂಗವೇ ತಿಲ್ಲಾನ. ತೀವ್ರಗತಿಯ ಪಾದಚಲನೆಗಳು, ಚಿತ್ತಾಕರ್ಷಕ ಭಂಗಿಗಳು, ತಿಶ್ರ, ಚತುರಶ್ರ, ಖಂಡ, ಮಿಶ್ರ, ಸಂಕೀರ್ಣ ಈ 5 ಪಂಚನಡೆಗಳಿಗೆ ಸೂಕ್ತ ಅಡವುಗಳು, ಆರಂಭದಲ್ಲಿ ಮೈ ಎಡವು, ಅಂತ್ಯದಲ್ಲಿ ದೇವರ ಅಥವಾ ರಾಜ ಮಹಾರಾಜರನ್ನು ಸ್ತುತಿಸುವ ಪುಟ್ಟ ಅಭಿನಯದೊಂದಿಗೆ ಲವಲವಿಕೆಯ ತಿಲ್ಲಾನ ಮುಕ್ತಾಯಗೊಳ್ಳುತ್ತದೆ. ಲಾಲ್ಗುಡಿ ಜಯರಾಮ್ ವಿರಚಿತ ತಿಲ್ಲಾನ ಮೋಹನ ಕಲ್ಯಾಣಿ ರಾಗ ಹಾಗೂ ಆದಿ ತಾಳದಲ್ಲಿದೆ. ಕೊನೆಯ ನೃತ್ಯ ತಿಲ್ಲಾನ ಕುಮಾರಿ ಅನಘಾ ಅವರಿಂದ.